ಲೋಕ್ಪಾಲ್ ಅಲ್ಲದು ಲೋಕ್ಪೋಲ್ ಲೋಕ್ಪೋಲ್ ಅನ್ನೋರು ಈಗ ಅವರು ಬಿಹಾರದ ಅದೇ ರೀತಿ ಕೊಟ್ಟಿದ್ದಾರೆ. ಉಳಿದ ಎಲ್ಲರದು ನೋಡಿದ್ರೆ ಹರಿಯಾಣ ಇಲೆಕ್ಷನ್ ರಿಸಲ್ಟ್ ನೋಡಿದ್ರೆ, ಮಧ್ಯಪ್ರದೇಶ ನೋಡಿದ್ರೆ ಈ ಎಕ್ಸಿಟ್ ಪೋಲ್ಗಳು ಒನ್ ಸೈಡೆಡ್ ಆಗಿರೋದು ಸ್ಪಷ್ಟವಾಗಿ ನೋಡಿ. ಅದು ಇದಂತೂ ಭಾರಿ ಅನಾಹುತ ಇದೆ, ಇದು ಭಾರಿ ಅನಾಹುತ. ಇದು ಮಹಾಗಠಬಂಧನ್ಗೆ 32ರಿಂದ 49, NDA ಮೈತ್ರಿಕೂಟಕ್ಕೆ ಸುಮಾರು ಎಷ್ಟು 209ವರೆಗೂ ಹೈಯೆಸ್ಟ್ ನಂಬರ್ ಅಂತಂದ್ರೆ ಆರಂಭ ಪೋಲ್ ಡೈರಿನಾ ಇದು? ಓಕೆ, 184ರಿಂದ 209 ಸ್ಥಾನ ಪೋಲ್ ಡೈರಿ. ಒನ್ ಸೈಡೆಡ್. ನಾನು ಬಿಹಾರ್ ಸುತ್ತಿದ್ದೀನಿ, ಬಿಹಾರ್ ನೋಡಿದ್ದೀನಿ. ನನಗಲ್ಲಿ ತುಂಬಾ ಜನ ಜರ್ನಲಿಸ್ಟ್ಗಳು ಪರಿಚಯ ಇದ್ದಾರೆ, ಜನನೂ ಪರಿಚಯ, ಅವ್ರ ಜೊತೆ ಮಾತಾಡಿದ್ದೀನಿ. ಬರ್ಬೋದು ಮತ್ತೆ ಇತರರಿಗೆ 1ರಿಂದ 5 ಕೊಟ್ಟೆ. ನಿತೀಶ್ಗೆ ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಯಾವುದೇ ರೀತಿಯ NT ಇನ್ಕಮೆನ್ಸ್ ಇಲ್ಲದೆ ಇರೋದು ಸ್ಪಷ್ಟವಾಗಿ ಸರಿ ಇಲ್ಲ. ಮುಖ್ಯಮಂತ್ರಿ ಅವರು ಇರಬಾರ್ದು ಅನ್ನೋ ತರದಲ್ಲಿ ಯಾವ ಅಭಿಪ್ರಾಯವೂ ಇಲ್ಲಿಯವರೆಗೆ ಹೋಗಿ ಮಾತಾಡಿಸಿದವರ ಜನರನ್ನ ಮಾತಾಡಿಸಿದಾಗ ಯಾವ ಜನರ ಬಾಯಲ್ಲೂ ಆ ಮಾತು ಬಂದಿಲ್ಲ ನಿತೀಶ್ ಕುಮಾರ್ ಅವರ ಬಗ್ಗೆ. ಅದು ಸ್ಪಷ್ಟವಾಗಿದೆ. ಆದ್ರೆ ನನ್ನ ಇನ್ಫಾರ್ಮೇಶನ್ ಪ್ರಕಾರ ಮೋಸ್ಟ್ ಪ್ರಾಬಬಲಿ JDU ಮತ್ತು RJD ನಂಬರ್ 1 ನಂಬರ್ 2 ಬರ್ಬೋದು. ಇವರೇ ನಂಬರ್ಸ್ ಕೊಡ್ತಾ ಇದ್ದಾರೆ. ಈ ನಂಬರ್ ಬಿಜೆಪಿಗೆ ಅತಿ ಹೆಚ್ಚು ನಂಬರ್ಸ್ ಬರೋದಿಲ್ಲ ಅಂತ ಅನ್ಸುತ್ತೆ ಈ ಸಲದ ಎಲೆಕ್ಷನ್ ಅಲ್ಲಿ. ಯಾಕೆ ಅನ್ಸುತ್ತೆ ನಿಮಗೆ? ಯಾಕೆಂದ್ರೆ ಕಳೆದ ಬಾರಿ ಅವರ ಪರ್ಫಾರ್ಮೆನ್ಸ್ ಗ್ರೌಂಡ್ ಅಲ್ಲಿ ಎಷ್ಟು ಅಡ್ಡಾಡಿದ್ರೆ, ಎಷ್ಟು ಜನ ಇದ್ದಾರೆ, ಅವರೆಲ್ಲ ಜರ್ನಲಿಸ್ಟ್ಗಳು ನಾ ಮಾತಾಡಿಸಿದ್ರೆ ಅಲ್ಲಿ ಜನರ ಅಭಿಪ್ರಾಯ. ಈಗ ಎಕ್ಸಿಟ್ ಪೋಲ್ ಅಲ್ಲಿ ಏನು NDA ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನ ತೋರಿಸ್ತಾ ಇದ್ದಾರೆ. ಈ ಅತಿ ಹೆಚ್ಚು ಸ್ಥಾನಗಳಲ್ಲಿ ಸಿಂಹಪಾಲು JDU ನಿತೀಶ್ ಕುಮಾರ್. ಕಳೆದ ಬಾರಿ ಏನು ಅವ್ರಿಗೆ 75 ಇತ್ತು, ಅದು ಉಲ್ಟಾ ಆಗುತ್ತೆ, ವೈಸ್ ವರ್ಸ ಆಗುತ್ತೆ. ಅದಕ್ಕೆ ಜೊತೆ ಇನ್ನೊಂದು ವಿಚಾರ ಮಾಡಿ ನೀವು, ಯಾವಾಗಲೂ ವೋಟ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಆಗೋದು ಯಾವಾಗ? ಒಂದು ಬದಲಾವಣೆ ಬಯಸ್ತಾ ಇದ್ದಾಗ. ಅಕಸ್ಮಾತ್ ಅವ್ರ ಮೇಲೆ ಅವ್ರಿಗೆ ಒಂದು ವಿಶ್ವಾಸ ಇದೆ, ಅವರೇ ಗೆಲ್ತಾರೆ ಅಂದ್ರೆ ವೋಟ್ ಪರ್ಸೆಂಟೇಜ್ ಎಂದೂ ಹೆಚ್ಚಿಗೆ ಆಗಲ್ಲ. ನಾವು ಇಷ್ಟು ಎಲೆಕ್ಷನ್ಗಳು ನೋಡ್ತಾ ಬಂದ್ರೆ ಲಾಸ್ಟ್ 25 ವರ್ಷದಿಂದ ನಾನು ಕವರ್ ಮಾಡ್ತಾ ಇದ್ದೆ. ವೋಟ್ ಪರ್ಸೆಂಟೇಜ್ ತುಂಬಾ ಹೆಚ್ಚಿಗೆ ಆಗಿದೆ ಅಂದ್ರೆ ಅಲ್ಲೊಂದೇನೋ ಬದಲಾವಣೆ, ಮಹತ್ವದ ಬದಲಾವಣೆ ಆಗ್ತಾ ಇದೆ. ಇಲ್ಲ ವೋಟರ್ಗಳು ಎಲ್ಲಿಂದನೋ ಕರ್ಕೊಂಡ್ ಬರ್ತಾ ಇದ್ದಾರೆ. 2 ಆಮೇಲೆ ವೋಟ್ ಚೋರಿ ಅನ್ನೋದು ಬಂದ ಮೇಲೆ ನಡೀತಾ ಇರೋ ಪ್ರಥಮ ಎಲೆಕ್ಷನ್ ಅಲ್ಲ. ಈ ಬಾರಿ ಸರ್ ಇನ್ನೊಂದು ಇದಕ್ಕೆ ಆಡ್ ಆನ್, ಈ ಬಾರಿ ಬೇರೆ ಬೇರೆ ರಾಜ್ಯದಲ್ಲಿ ವಲಸೆ ಹೋಗಿದ್ರು ಬಿಹಾರಿಗಳು, ಎಲ್ಲರನ್ನೂ ಕೂಡ ಸ್ಪೆಷಲ್. ಅದಕ್ಕಾಗಿ ಕಪಿಲ್ ಸಿಬಲ್ ಅವರು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ರಾಜಸ್ಥಾನದಿಂದ ಸ್ಪೆಷಲ್ 6 ಟೆಂಡರ್ಗಳನ್ನು ಬಿಟ್ರಂತ. 6,000 ಕೋವಿಡ್ ಟೈಮ್ ಅಲ್ಲೂ ಕೂಡ ಕರ್ಕೊಂಡ್ ಬಂದಿಲ್ಲ ಜನರನ್ನ. ಡೆಲ್ಲಿಯಲ್ಲಿ ವೋಟ್ ಹಾಕಿದ್ರು ನೀವು ಅಂತ, ಬಿಹಾರಲ್ಲಿ ವೋಟ್ ಹಾಕಿದ್ದಾರೆ. ಡೆಲ್ಲಿ ಅಸೆಂಬ್ಲಿ ವೋಟ್ ಹಾಕಿದ್ರು, ಬಿಹಾರ್ ಅಸೆಂಬ್ಲಿಗೆ ಹೋಗಿ ವೋಟ್ ಹಾಕಿದ್ದಾರೆ. ಅಂದ್ರೆ ಮತದಾರರು ಪ್ರಯಾಣ ಮಾಡ್ತಾ ಇದ್ದಾರೆ. ಆಮೇಲೆ ವೋಟ್ ಚೋರಿ ಅಂತ ಏನು ಅಲಿಗೇಷನ್ ಬಂದಿದೆ, ಸತ್ಯ ಸುಳ್ಳು ಗೊತ್ತಿಲ್ಲ, ಅದು ಎನ್ಕ್ವೈರಿ ಆಗಬೇಕು, ಎಲೆಕ್ಷನ್ ಕಮಿಷನ್ ಹೇಳಬೇಕು ಅಥವಾ ಕೋರ್ಟ್ ಮಧ್ಯಪ್ರವೇಶ. ಫ್ರೆಶ್ ವೋಟರ್ಸ್ ಹೌದಿದೆ. ಈ ಬಂದ್ಮೇಲೆ ಪ್ರಥಮ ಭಾಗ ನಡೀತಾ ಇರೋದು ಎಲೆಕ್ಷನ್ ಇದು. ಹೀಗಾಗಿ ಆ ಫ್ರೆಶ್ ವೋಟರ್ಸು, ಆಮೇಲೆ ಫ್ರಸ್ಟ್ರೇಟೆಡ್ ವೋಟರ್ಸು, ಮಹಾಪಲಾಯನದಿಂದ ವಾಪಸ್ ಬಂದು ಹಾಕಿದ ವೋಟರ್ಸ್ ಅನ್ನ ಇವರು ಹೇಗೆ ಎಕ್ಸಿಟ್ ಪೋಲ್. ನನಗೆ ಐ ವಾಂಟೆಡ್ ಟು ಆಸ್ಕ್, ನೀವು ಹೇಳ್ತಾ ಇದ್ದೀರಾ ಈಗ NDA ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಅನ್ನುವಂತಹ ಎಕ್ಸಿಟ್ ಪೋಲ್ಸ್ ನ ನಂಬರ್ಸ್ ಬರ್ತಾ ಇದೆ. ಇಫ್ ಇಟ್ ಈಸ್ ಕರೆಕ್ಟ್ ಅನ್ನೋದಾದ್ರೆ ಅದರಲ್ಲಿ ಸಿಂಹಪಾಲು JDUಗೆ ಇರುತ್ತೆ ಅಂತ. ಕಳೆದ ಬಾರಿ 75 ಸ್ಥಾನಗಳಲ್ಲಿ ಗೆದ್ದಿತ್ತು ಬಿಜೆಪಿ ಪಕ್ಷ. ಬಟ್ ಈ ಬಾರಿ ಬಿಜೆಪಿ ಪಕ್ಷದಲ್ಲಿ ಬದಲಾವಣೆ ಆಗೋದಕ್ಕೆ ಕಾರಣ ಏನಂತೀರಾ? ಅಲ್ಲಿ ಲೋಕಲ್ ಲೀಡರ್ಸ್ಗಳು ಪ್ರಾಬ್ಲಮ್ ಇದೆ. ಆಮೇಲೆ ಸಾಮ್ರಾಟ್ ಅನ್ನೋರ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಅಪರಾಧಗಳಿದಾವೆ. ಏನ್ NT ಇನ್ಕಂಬೆನ್ಸಿ ಇದ್ರು ಮಿನಿಸ್ಟರ್ಗಳಿಗೆ ಮತ್ತು MLAಗಳಿಗಿದೆ, ನಿತೀಶ್ ಕುಮಾರ್ ಅವ್ರಿಗಿಲ್ಲ. ಆ NT ಇನ್ಕಂಬೆನ್ಸಿ ಹೆಚ್ಚಿಗೆ ಇರೋದು ಬಿಜೆಪಿ ಲೋಕಲ್ ಲೀಡರ್ಸ್ಗಳಿಗಿದೆ ಅನ್ನೋದು ಅಲ್ಲಿನ ಜರ್ನಲಿಸ್ಟ್ಗಳು, ಸಾಮಾನ್ಯ ಜನರ ಅಭಿಪ್ರಾಯ. ಅಂದ್ರೆ ಈಗ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವ್ರ ಮೇಲೆ ಸಿಟ್ಟಿಲ್ಲ, ಬದಲಾಗಿ ಸ್ಥಳೀಯ ಶಾಸಕರುಗಳ ಮೇಲೆ, ಅವರ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಅವರ ಭ್ರಷ್ಟಾಚಾರದ ಬಗ್ಗೆ ಮತ್ತು ಅವರ ಅವೈಲಬಿಲಿಟಿ ಬಗ್ಗೆ ಬಹಳಷ್ಟು ಜನರಿಗೆ ಬೇಸರ ಇದೆ ಅಂತ. ಅವರೆಲ್ಲರೂ ಕೂಡ ಬಿಜೆಪಿ ಶಾಸಕರೇ ಆಗಿದ್ದಾರೆ ಅನ್ನೋದು ತಮ್ಮ ವಾದ. ಬಿಜೆಪಿ ಶಾಸಕರೇ ಅಂತ JDU ಅವರು ಇದ್ದಾರೆ, ಬಿಜೆಪಿ ಶಾಸಕರು ಹೆಚ್ಚಿಗೆ ಇದ್ದಾರೆ. ಅದಕ್ಕಾಗಿ ಅವ್ರ ನಂಬರ್ ಕಡಿಮೆ ಆಗ್ಬೋದು. ಮೋಸ್ಟ್ ಪ್ರಾಬಬ್ಲಿ ಗೌರ್ಮೆಂಟ್ ಅವರೇ ಮಾಡ್ಬೋದು. ಎಕ್ಸಿಟ್ ಪೋಲ್ ಅವ್ರು ನೋಡೋದು. ಯಾಕಂದ್ರೆ ನಾನು ಇನ್ನೊಬ್ಬರ ಅಭಿಪ್ರಾಯ ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಈ ಸಲ ಬಿಹಾರ್ಗೆ ಹೋಗಿಲ್ಲ. ಅಲ್ಲಿರೋ ಜರ್ನಲಿಸ್ಟ್ಗಳು ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾರೆ ಅದನ್ನ ತೆಗೆದುಕೊಂಡು. ನೀವು ಈ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೊಟ್ಟಿರುವಂತಹ ನಂಬರ್ಸ್ಗೆ ನೀವು ಸಹಮತ ವ್ಯಕ್ತಪಡಿಸ್ತೀರಿ. ಅದರ್ವೈಸ್ ಈ ಬಾರಿ ಬಿಹಾರದಲ್ಲಿ NDA ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತೆ ಅನ್ನೋ ವಿಚಾರಕ್ಕೆ ತಮಗೆ ಸಹಮತ ಇದೆಯಾ? ಮಾಡಬಹುದು, ಅದ್ರಲ್ಲೇನಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಇಲೆಕ್ಷನ್ ಮಾಡ್ತಾ ಇರೋ ರೀತಿ ನೋಡ್ತಾ ಇದ್ರೆ, ಆಮೇಲೆ ಇಲೆಕ್ಷನ್ ಕಮಿಷನ್ ವರ್ತಿಸ್ತಾ ಇರೋ ರೀತಿ ನೋಡ್ತಾ ಇದ್ರೆ, ಪ್ರಜಾಸತ್ತಾತ್ಮಕವಾಗಿ ನಮಗೇನದು ಎಲ್ಲ ರೀತಿಯಿಂದ ಸರಿಯಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇಲ್ಲ. ಸಹಜವಾಗಿ ಸಾಮಾನ್ಯ ಮನುಷ್ಯರಾಗಿ 100% ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ 13 ಮಂದಿ IPIS ಆಫೀಸರ್ಗಳು ಕೇವಲ ಗುಜರಾತ್ ಇಂದ ಹೋಗ್ತಾರೆ, ಅಥವಾ ಎಲ್ಲ ಪೊಲೀಸ್ ಬಟಾಲಿಯನ್ಗಳು ಬಿಜೆಪಿ ರೂಲಿಂಗ್ ಗೌರ್ಮೆಂಟ್ ಇರೋ ಸ್ಟೇಟ್ ಇಂದನೇ ಹೋಗ್ತಾರೆ ಬಿಹಾರಕ್ಕೆ ಎಲೆಕ್ಷನ್ಗಾಗಿ. ಅಲ್ಲೇ ಪಕ್ಕಕ್ಕೆ ವೆಸ್ಟ್ ಬೆಂಗಾಲ್ನಿಂದ ಅಥವಾ ಜಾರ್ಖಂಡ್ ಇಂದ ಹೋಗೋದಿಲ್ಲ. ಇವೆಲ್ಲ ಪ್ರಶ್ನೆಗಳನ್ನ ನೋಡ್ತಾ ಇದ್ರೆ ಎಷ್ಟು ಪ್ರಜಾಸತ್ತಾತ್ಮಕ ಚುನಾವಣೆ ನಡೆದ ಪ್ರಶ್ನೆ ಇರುತ್ತೆ.